ಹೊಸಕೋಟೆ ಪೊಲೀಸರಿಂದ ಭರ್ಜರಿ ಕಾರ್ಯಾಚರಣೆ. ಅಂತಾರಾಜ್ಯ ಬೈಕ್ ಕಳ್ಳರನ್ನ ಬಂಧಿಸಿ ಬರೋಬ್ಬರಿ 50 ಬೈಕ್ಗಳನ್ನು ಸೀಜ್ ಮಾಡಲಾಗಿದೆ. 55 ಲಕ್ಷಕ್ಕೂ ಹೆಚ್ಚು ಬೆಲೆ ಬಾಳುವಂತಹ 50 ದ್ವಿಚಕ್ರ ವಾಹನಗಳನ್ನು ಸೀಜ್ ಮಾಡಲಾಗಿದ್ದು, ಆಂಧ್ರದ ಪ್ರಸಾದ್, ಕೋಲಾರದ ನರಸಿಂಹಮೂರ್ತಿ ಬಂಧಿತ ಆರೋಪಿಗಳಾಗಿದ್ದಾರೆ. ಕಳ್ಳತನದ ಬೈಕ್ ಮಾರಾಟ ಮಾಡಿ ಮೋಜು ಮಸ್ತಿ ಮಾಡ್ತಾ ಇದ್ದಂತಹ ಬೈಕ್ ಖದೀಮರು ಗ್ರಾಮೀಣ ಭಾಗದ ಸಾರ್ವಜನಿಕರಿಗೆ ಕದ್ದ ಬೈಕ್ಗಳನ್ನು ಮಾರಾಟ ಮಾಡ್ತಾ ಇದ್ದಂತಹ ಆರೋಪಿಗಳು. ಬೈಕ್ ಕಳವು ಪ್ರಕರಣ ಬೆನ್ನತ್ತಿದಾಗ ಬೃಹತ್ ಸಂಖ್ಯೆಯ ಬೈಕ್ ಕಳವು ಪ್ರಕರಣ ಬೆಳಕಿಗೆ ಬಂದಿದೆ. ಬೃಹತ್ ಬೈಕು ಕಳವು ಜಾಲ ಭೇದಿಸಿರುವಂತಹ ಹೊಸಕೋಟೆಯ ಕ್ರೈಂ ಕಾನ್ಸ್ಟೇಬಲ್ ಗೋಪಾಲ್, ಎಸ್ಪಿ ಚಂದ್ರಕಾಂತ್ ಮತ್ತು ಡಿವೈಎಸ್ಪಿ ಮಲ್ಲೇಶ್, ಇನ್ಸ್ಪೆಕ್ಟರ್ ಗೋವಿಂದ ನೇತೃತ್ವದಲ್ಲಿ ಕಾರ್ಯಾಚರಣೆ ನಡೆಸಿದ್ದಾರೆ. ಸದ್ಯ ಇಬ್ಬರು ಆರೋಪಿಗಳನ್ನು ಬಂಧಿಸಿ ಜೈಲಿಗಟ್ಟಿರುವಂತಹ ಹೊಸಕೋಟೆಯ ಪೊಲೀಸರು 8 ಪೊಲೀಸ್ ಠಾಣೆಗಳಲ್ಲಿ ಬಂಧಿತರ ವಿರುದ್ಧ 45ಕ್ಕೂ ಹೆಚ್ಚು ಬೈಕ್ ಕಳವು ಪ್ರಕರಣ ದಾಖಲಾಗಿತ್ತು. ಕಾರ್ಯಾಚರಣೆಯಲ್ಲಿ ಭಾಗವಹಿಸಿದಂತಹ ಸಿಬ್ಬಂದಿಗೆ ಜಿಲ್ಲಾ ಪೊಲೀಸ್ ವತಿಯಿಂದ ನಗದು ಬಹುಮಾನ, ಪ್ರಶಂಸನಾ ಪತ್ರ ಘೋಷಣೆ ಮಾಡಲಾಗಿದೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆ ಪೊಲೀಸರಿಂದ ಭರ್ಜರಿ ಕಾರ್ಯಾಚರಣೆ ಬೆಳಕಿಗೆ ಬಂದಿದೆ. ಎಲ್ಲಿ ಕರ್ಕೋಯ್ತಾ ಇದ್ರಿ? ಹೇಳಿ ವಿಷ್ಣುಣ್ಣ ಅವರೇ ಗೊತ್ತಾರ ನಿಜ. ನನ್ಗಿನ್ ಜೂನಿಯರ್ ಅವನೇ ನನ್ ಕೇಳೋದು. ಇವರೇ ಚಿಜ್ಜಿರು ಆಕ್ಟಿಂಗ್ ಈ ಕಡೆ ಬರಪ್ಪ. ಅವನೆಲ್ಲ ಯಾರೋ ಒಬ್ರು ಮಹೇಶಣ್ಣ ಏನಾಗಿದೆ? ನಾವೇ ಕೋರ್ಟ್ಗೆ ಕೊಟ್ಟು ಸರ್, ನಾವೇ ರಿಲೀಸ್ ಮಾಡ್ಕೊಡಕ್ಕೆ ಫ್ರೀ ಆಫ್ ಕಾಸ್ಟ್ ಅಂದ್ರೆ ಅವರು ಕೋರ್ಟ್ ಹೋಗಿಲ್ಲ, ನಾವೇ ರಿಕ್ವೆಷನ್ ಕೊಟ್ಟಿದ್ದೀವಿ. ಥ್ಯಾಂಕ್ ಯು.
ಕನ್ಸರ್ನ್ ಸ್ಟೇಷನ್ಗಳಿಗೆಲ್ಲ ಎಲ್ಲ ಕನ್ಸರ್ನ್ ಸ್ಟೇಷನ್ ಹಾಗೆ ಪಕ್ಕ ಆಗಿದೆ ಸರ್ ಹಂಗೆ ಮುಂದೆ ಬನ್ನಿ ಮುಂದೆ ಬನ್ನಿ ಮುಂದೆ ಬನ್ನಿ. ಒಂದು ಎನ್ಫೀಲ್ಡ್ ಇದೆ ರಾಯಲ್ ಎನ್ಫೀಲ್ಡ್ ಎಲ್ಲ ಮೇನ್ ಎಲ್ಲ ಹೊಸ ವೆಹಿಕಲ್ ಯಾವುದೂ ಓಲ್ಡ್ ವೆಹಿಕಲ್ ಅಂತ ಮುಟ್ತಾರಿಲ್ಲ, ಎಲ್ಲ ಹೊಸ ವೆಹಿಕಲ್ಗಳು ಆರೋಪಿ. ಅವನ ಮೇಲೆ ಇನ್ನೂ ಗುಮಾನ ಇಟ್ಟಿದ್ದೀವಿ. ಅವ್ರ ಜೊತೆ ಯಾರ್ಯಾರು ಸಂಪರ್ಕವ್ರೆ ಅಂತೇಳಿ ಅದನ್ನು ಒಂದು ಸ್ವಲ್ಪ ಪರಿಶೀಲನೆ ಮಾಡ್ತಾ ಇದ್ದೀವಿ.